ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಳಿನಿ ಅಶ್ವಿನ್. ನಿಮಗೆಲ್ಲರಿಗೂ ನನ್ನ ಚಾನೆಲ್ಗೆ ಸುಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾನು ಈಗ ಅಮಾವಾಸ್ಯೆ ಆಯ್ತಲ್ಲ, ಈ ನ್ಯೂ ಮೂನ್ ಅದ್ರ ಸುತ್ತಲೂ ನಾವು ಅದ್ರ ಹೆಲ್ಪಿಂದ ಸಪೋರ್ಟಿಂದ ನಾವು ಹೇಗೆ ನಾವು ಇದನ್ನು ಸೆಟ್ ಮಾಡಿಕೊಂಡು ಗೋಲ್ಸ್ ಎಲ್ಲ ಸೆಟ್ ಮಾಡಿಕೊಂಡು ನಮ್ಮ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಹೇಗೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಫುಲ್ಲು 9 ತಿಂಗಳದ್ದು ನಿಮಗೆ ಪೂರ್ತಿ ಪ್ಲ್ಯಾನ್ ಸಿಗುತ್ತೆ. ಈ ಏಪ್ರಿಲಿಂದ ಹಿಡಿದು ಡಿಸೆಂಬರ್ ಪೂರ್ತಿ 9 ಮಂತ್ಸ್ 9 ತಿಂಗಳದ್ದು ನಿಮಗೆ ಪ್ಲ್ಯಾನ್ ಸಿಗುತ್ತೆ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ನೀವು ಮೊದಲಿಗೆ ಬಂದಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆ ತುಂಬ ಚೆನ್ನಾಗಿರೋದೆಲ್ಲ ಬರ್ತಾ ಇದೆ, ಮುಂದೆ ನಾನು ಹಾಕ್ತೀನಿ. ಇನ್ನೊಂದು ನೆಕ್ಸ್ಟ್ ವೀಡಿಯೋ ಏನಂತ ಹೇಳಿದ್ರೆ, ಇನ್ನೊಂದು ಈಗ ನಿನ್ನೆ 20ನೇ ತಾರೀಕು ಸೂರ್ಯ ಇದಕ್ಕೆ ಬಂದಿದ್ದಾನೆ, ವೃಷಭ ರಾಶಿಗೆ ಬಂದಿದ್ದಾನೆ. ಅದರಿಂದ ನೀವು ಈ ನಾಲ್ಕು ರಾಶಿಗೆ ತುಂಬ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ. ಅದು ಯಾವುದು ಏನು ಅದ್ರ ಡೀಟೇಲ್ಸ್ ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ಮಲ್ಲಿ ಸುಮಾರು ಜನ ಕ್ರಿಸ್ಟಲ್ಸ್ ಬಗ್ಗೆ ಡೀಟೇಲಾಗಿ ಎಲ್ಲ ತಿಳಿಸಿ ಅಂತ ಹೇಳಿದ್ದೀರಾ. ನಾನು ಆದಷ್ಟು ಬೇಗ ಅದು ಕ್ರಿಸ್ಟಲ್ಸ್ದು ಸೀರೀಸ್ ಮಾಡಿ ಹಾಕೋಣ. ಯಾವ್ಯಾವ ಕ್ರಿಸ್ಟಲ್ಸ್ ಅಂದ್ರೇನು, ಹೇಗೆ ಯೂಸ್ ಆಗುತ್ತೆ, ಹೇಗೆ ಬೆನಿಫಿಟ್ಸ್ ಆಗುತ್ತೆ ಅದರಿಂದ, ಆಮೇಲೆ ಯಾವ ಕ್ರಿಸ್ಟಲ್ದು ಏನು ಅನ್ನೋದೆಲ್ಲ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಕೇಳಬೇಕು. ಅದ್ರ ಬಗ್ಗೆ ವಿಡಿಯೋ ನಾನು ಮಾಡಬೇಕು ಅದ್ರ ಬಗ್ಗೆ ಅಂತ ಹೇಳೋದಾದರೆ ಖಂಡಿತ ನೀವು ಕಮೆಂಟಲ್ಲಿ ಕ್ರಿಸ್ಟಲ್ಸ್ ಅಂತ ಹಾಕಿ. ತುಂಬ ಜನ ಹಾಕಿದರೆ, ಆದಷ್ಟು ಜಾಸ್ತಿ ಜನ ಹಾಕಿದ್ರೆ ನಾನು ಕ್ರಿಸ್ಟಲ್ಸ್ ಬಗ್ಗೆ ಸೀರೀಸ್ ಮಾಡಿ ಹಾಕ್ತೀನಿ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಕೊನೆ ತನಕ ನೋಡಿ ಈ ವಿಡಿಯೋನ. ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಈ ಮೂನ್ ಎನರ್ಜಿ ಇದೆಯಲ್ಲ, ಚಂದ್ರನ ಎನರ್ಜಿ ಉಪಯೋಗಿಸ್ಕೊಂಡು ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ನಮ್ಮ ಲೈಫಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ಕೋಬಹುದು. ಚಂದ್ರನ ಜೊತೆಗೆ ನಾವು ಆ ಎನರ್ಜಿ ಜೊತೆ, ಮೂನ್ ಫೇಸಸ್ ಜೊತೆಗೆ ನಾವು ವರ್ಕ್ ಮಾಡಿದ್ರೆ ಅದೆಲ್ಲ ಹೆಲ್ಪ್ ಮಾಡಿಕೊಂಡು ನಾವು ನಮ್ಮ ಇದನ್ನು ಮ್ಯಾನಿಫೆಸ್ಟೇಷನ್ಗೆ ನಮ್ಗೆ ಏನು ಬೇಕು, ನಿಮ್ಮ ಮ್ಯಾನಿಫೆಸ್ಟೇಷನ್ ಅದ್ರ ಬಗ್ಗೆ ನಿಮಗೆ ಬಿಲೀಫ್ ಇಲ್ಲ ಅಂದರೂ ನೀವು ಗೋಲ್ ಸೆಟ್ಟಿಂಗು ಆ ಟೈಪ್ ನೀವು ಮ್ಯಾಸ್ಕ್ಯುಲೈನ್ ಎನರ್ಜಿ ಅದರಲ್ಲಿ ವರ್ಕ್ ಮಾಡಿದರೂ ಕೂಡ ನೀವು ಮೂನ್ ಎನರ್ಜಿಯಿಂದ ನೀವು ಯೂಸ್ ಮಾಡಿಕೊಂಡು ನೀವು ಅದನ್ನು ಹೆಲ್ಪಿಂದ ನಿಮಗೆ ಎನ್ಹ್ಯಾನ್ಸ್ ಮಾಡ್ಬೋದು. ನಿಮ್ಮದು ರಿಸಲ್ಟ್ ಇದೆಯಲ್ಲ, ಹಾಗೆ ನೀವು ಸುಮ್ಮನೆ ಅದ್ರ ಬಗ್ಗೆ ಏನು ನಮಗೆ ಗೊತ್ತೇ ಇಲ್ಲ ಆ ಥರನೇ ಹೋಗೋದಕ್ಕಿಂತ ನಿಮ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಮೂನ್ ಫೇಸಸ್ ಗೊತ್ತಿದ್ದಿಲ್ಲ. ಸೊ ಅಮಾವಾಸ್ಯೆಯಿಂದ ಹುಣ್ಣಿಮೆ, ಸೊ ಹಾಗೆ ಎಲ್ಲ ಪ್ರತಿಯೊಂದು ಇದನ್ನು ನೀವು ಯೂಸ್ ಮಾಡಿಕೊಂಡ್ರೆ, ಸೊ ಪ್ರತಿ ಇದ್ರದ್ದು ಮೂನ್ ಫೇಸ್ ಯೂಸ್ ಮಾಡಿಕೊಂಡು ನಾವು ತುಂಬ ಮ್ಯಾನಿಫೆಸ್ಟೇಷನ್ ಆಗಲಿ, ನಮ್ಗೆ ಏನು ಬೇಕು ಲೈಫಲ್ಲಿ ಅದನ್ನು ಇದು ಮಾಡಲಿಕ್ಕಾದ್ರೂ ಅಚೀವ್ ಮಾಡಲಿಕ್ಕೆ ನಾವು ಇದ್ರದ್ದು ಸಪೋರ್ಟ್ ತಗೋಬಹುದು. ಸೊ ಅಮಾವಾಸ್ಯೆ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈಗ 9 ಅಮಾವಾಸ್ಯೆಗಳು ಒಂದಾಯಿತು, ಇನ್ನು 8 ಅಮಾವಾಸ್ಯೆಯಲ್ಲಿ ನಾವು ಹೇಗೆ ಮಾಡ್ಬೋದು, ಪ್ರತಿ ತಿಂಗಳು ಹೇಗೆ ಮಾಡ್ಬೋದು ಪ್ಲ್ಯಾನ್ ಮಾಡೋದು ಅಂತ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಹಾಗೆ ಹುಣ್ಣಿಮೆ ಬಗ್ಗೆ, ಸೊ ಹುಣ್ಣಿಮೆ ಟೈಮಲ್ಲಿ ಪೂರ್ತಿ ರಿಚುವಲ್ಸ್ ಇದೆ. ಎಷ್ಟೊಂದು ರಿಚುವಲ್ಸ್ ನಾನು ಪ್ರತಿ ಹುಣ್ಣಿಮೆ ಮಾಡ್ತೀನಿ, ಅದರಿಂದ ನನಗೆ ಹೆಲ್ಪ್ ಆಗಿದೆ. ಇದನ್ನು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ನಾನು ಸೆಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫುಲ್ ಮೂನ್ ಸರ್ಕಲ್ಸ್, ಅದ್ರ ಹೆಸರು ಪೌರ್ಣಮಿ ಅಂದ್ಬಿಟ್ಟು, ಪೌರ್ಣಮಿ ಯಾಕೆಂದರೆ ಹುಣ್ಣಿಮೆ ಟೈಮಲ್ಲಿ ನಾನು ಮಾಡ್ತಾ ಇದ್ದೀನಿ. ಪ್ರತಿ ತಿಂಗಳು ಒಂದು ಹುಣ್ಣಿಮೆ ಬರುತ್ತಲ್ಲ, ಸೊ ತಿಂಗಳಿಗೆ ಒಂದು ಫುಲ್ ಮೂನ್ ಸರ್ಕಲ್ ಇರುತ್ತೆ. ಸೊ ಅದನ್ನು ಮಾಡ್ತಾ ಇದ್ದೀನಿ. ಈ ಮೇ ತಿಂಗಳಲ್ಲಿ ಎರಡು ಹುಣ್ಣಿಮೆ ಮೇ ತಿಂಗಳಲ್ಲೇ ಸಿಕ್ಕುತ್ತೆ, ಮೊದಲಿಗೆ ಮತ್ತು ಕೊನೆಗೆ 1ನೇ ತಾರೀಕು ಮತ್ತು 31ನೇ ತಾರೀಕು. ಹಾಗಾಗಿ ಆ ಒಳ್ಳೆ ಟೈಮು ವಿಶೇಷವಾಗಿ ಬಂದಿದೆ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬರೀ 6 ಜನಕ್ಕಷ್ಟೇ ಅದು ಇರೋದು ಅವಕಾಶ. ಒಂದು ಆಲ್ರೆಡಿ ಸೇರ್ಕೊಂಡಿದ್ದಾರೆ, ಇನ್ನು 5 ಜನಕ್ಕಷ್ಟೇ ಅವಕಾಶ ಇದೆ. ಸೊ ಮತ್ತು ಇನ್ನೊಂದು ದೊಡ್ಡ ಆಫರ್ ಏನಂದರೆ, ನಾನು ಸ್ಟಾರ್ಟ್ ಮಾಡ್ತಿರೋದ್ರಿಂದ ಇಂಟ್ರೊಡಕ್ಟರಿ ಆಫರ್ ಅಂದ್ಬಿಟ್ಟು ನಾನು 1ಕ್ಕೆ 1 ಫ್ರೀ, ಅಂದರೆ ನೀವು ಒಂದು ಸೆಷನ್ ಜಾಯಿನ್ ಆದರೆ ಇನ್ನೊಂದು ಸೆಷನ್ ಫ್ರೀ ಸಿಕ್ಕುತ್ತೆ. ಸೊ ಅದು ಕೇವಲ 555 ರೂಪಾಯಿ, 555 ಅಷ್ಟೇ ಒಂದು ಸೆಷನ್. ಬಟ್ ನಿಮ್ಗೆ ಇನ್ನೊಂದು ಸೆಷನ್ ಮೇ ತಿಂಗಳು ಪೂರ್ತಿ ನೀವು 1ಕ್ಕೆ 2 ಸಿಕ್ಕುತ್ತೆ. ಸೊ ಖಂಡಿತ ಜಾಯಿನ್ ಆಗಿ, ಇಂಟ್ರೆಸ್ಟ್ ಇದ್ದರೆ. ಅದರಲ್ಲಿ ಸುಮಾರೆಲ್ಲ ನಾನು ಇಲ್ಲಿ ಸ್ಕ್ರೀನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ, ನಿಮಗೆ ವಿಜುವಲ್ಸ್ ಕಾಣಿಸ್ತಾ ಇದೆ. ಸೊ ಇದರಲ್ಲೂ ಎಲ್ಲ ಇಷ್ಟೊಂದು ಕವರ್ ಮಾಡ್ತೀನಿ ನಾನು. ನಾವು ಹೇಗೆ ನಮಗೆ ಲೆಟ್ ಗೋ ಅಂದರೆ ಲಿಮಿಟಿಂಗ್ ಬಿಲೀಫ್ಸು ಅದನ್ನು ಫೋಕಸ್ ಮಾಡೋದು, ಜರ್ನಲಿಂಗ್ ಮಾಡೋದು, ಪ್ರಾಂಪ್ಟ್ಸ್ ಎಲ್ಲ ಅದ್ರ ಬಗ್ಗೆ ನಾವು ಜರ್ನಲ್ ಮಾಡ್ತೀವಿ. ಆಮೇಲೆ ಚಾಂಟಿಂಗ್ ಮತ್ತು ಮೆಡಿಟೇಷನ್, ಕ್ರಿಸ್ಟಲ್ಸ್, ಪ್ರತಿಯೊಂದು ಇದಕ್ಕೂ ಫುಲ್ ಮೂನಲ್ಲೂ ಒಂದು ಸ್ಪೆಸಿಫಿಕ್ ಕ್ರಿಸ್ಟಲ್ ಗ್ರಿಡ್ ಮಾಡಿ ಆ ಕ್ರಿಸ್ಟಲ್ಸ್ನ ಉಪಯೋಗಿಸ್ಕೊಂಡು ನಾವು ಅದರ ಹೆಲ್ಪಿಂದ ನಾವು ಹೇಗೆ ನಾವು ಮ್ಯಾನಿಫೆಸ್ಟೇಷನ್ ಇದು ಮಾಡೋದು ಅದನ್ನೆಲ್ಲನೂ ನಾನು ಮಾಡ್ತೀನಿ. ಸೊ ಕ್ರಿಸ್ಟಲ್ ಗ್ರಿಡ್ ಪ್ರತಿ ಇದಕ್ಕೂ ಬೇರೆ ಬೇರೆ ಇದನ್ನು ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅದೆಲ್ಲನೂ ಕವರ್ ಮಾಡ್ತೀನಿ. ಸೊ ಡೀಟೇಲ್ಸ್ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಹಾಗೆಯೇ ನಾನು DM ಮಾಡಿ ನಾನು ಅದನ್ನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಇಲ್ಲೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೀವು ಡೈರೆಕ್ಟ್ ಮೆಸೇಜ್ ಮಾಡ್ಬೋದು, ಅಥವಾ ಫೇಸ್ಬುಕ್ಕಲ್ಲಿ ಕೂಡ ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ಇಲ್ಲಾಂದರೆ ಕಾಂಟ್ಯಾಕ್ಟ್ ಫಾರ್ಮ್ದು ಒಂದು ಲಿಂಕ್ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಹಾಗಾದರೂ ನೀವು ಇದು ಮಾಡ್ಬೋದು. ಆದಷ್ಟು ಬೇಗ ನೀವು ಜಾಯಿನ್ ಆಗಿ, ಏಕೆಂದರೆ ಇನ್ನು 5 ಅಷ್ಟೇ ಇರೋದು. ಈಗ ನೆಕ್ಸ್ಟು ಅದನ್ನು ಡೀಟೇಲ್ಸ್ ನಿಮಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ, ನೆಕ್ಸ್ಟ್ ಡೇಟ್ಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ಆದಷ್ಟು ಬೇಗ ಜಾಯಿನ್ ಆಗಿ. ಆಮೇಲೆ ಇದು ಇಂಗ್ಲೀಷ್ನಲ್ಲಿರುತ್ತೆ, ಕನ್ನಡದಲ್ಲೆಲ್ಲ ಇಂಗ್ಲೀಷ್ ಭಾಷೆಯಲ್ಲಿರುತ್ತೆ. ಸೊ ಇದು ಇಂಪಾರ್ಟೆಂಟ್. ನಾನು ವಿಷಯಗಳನ್ನ ನಿಮಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ
ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಬಾರಿಗೆ ಬಂದಿದ್ದರೆ ನೀವು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲರ ಜೊತೆಗೂ ಶೇರ್ ಮಾಡಿ. ಸೊ ಶುರು ಮಾಡೋಣವಾ? ಸೊ ನಾನು ಹೇಳಿದಾಗೆ, ಸೊ ನಮ್ಮದು ಈಗ ಒಂದು ಪ್ಲ್ಯಾನ್, ಕ್ಯಾಲೆಂಡರ್ 4 ತಿಂಗಳಾಗಿದೆ, ಬಟ್ ಸ್ಟಿಲ್ ಇನ್ನೂ ಟೈಮ್ ಇದೆ. ಈ ವರ್ಷ ನೀವು ಏನೇನು ಗೋಲ್ಸ್ ಸೆಟ್ ಮಾಡ್ಕೊಂಡಿದ್ದೀರಾ. ಸೊ ಈಗ 4 ತಿಂಗಳಾಗಿದೆ, ಆಲ್ಮೋಸ್ಟ್ 4 ಮಂತ್ಸ್ ಆಗ್ತಾ ಬಂತು. ಸೊ ನಿಮಗೆ ಅನಿಸ್ತಿರ್ಬೋದು ನಾನು ಇನ್ನೂ ಏನೋ ಅಚೀವ್ ಮಾಡಿಲ್ಲ ಅದಿದ್ದು ಅಂತ. ಸೊ ಒಳ್ಳೆ ಟೈಮ್ ಯಾವುದು ಅಂತ ಹೇಳಿದ್ರೆ ಈಗ ಅಮಾವಾಸ್ಯೆ ಟೈಮು. 17ನೇ ತಾರೀಕು ಆಯಿತು ಅಮಾವಾಸ್ಯೆ. ಸೊ ಇನ್ನು ನೆಕ್ಸ್ಟ್ ಈಗ ಪರವಾಗಿಲ್ಲ 4 ದಿನ ಆಗಿದೆ, ಆದರೂ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಏಪ್ರಿಲ್ನಲ್ಲಿ ಪ್ರತಿ ತಿಂಗಳದ್ದು ಎನರ್ಜಿ ಇರುತ್ತೆ ಅಲ್ವಾ. ಏರಿಸ್, ಮೇಷರಾಶಿ, ವೃಷಭ ಮತ್ತು ಮಿಥುನ, ಸಿಂಹ, ಪ್ರತಿ ರಾಶಿ, ವೃಶ್ಚಿಕ ಇರ್ಬೋದು, ಪ್ರತಿ ತಿಂಗಳದ್ದು ಒಂದೊಂದು ರಾಶಿ ಫೋಕಸ್ ಮಾಡ್ತಾ ಇರುತ್ತೆ. ಪ್ರತಿ ಇದಕ್ಕೂ ಒಂದು ಎನರ್ಜಿ ಇರುತ್ತೆ, ಥೀಮ್ ಕೂಡ ಇರುತ್ತೆ. ಪ್ರತಿ ರಾಶಿದು ಎಲ್ಲ ಪ್ಲ್ಯಾನೆಟ್ ಇದು ಎಲ್ಲ ಡಿಫ್ರೆಂಟ್ ಎಲಿಮೆಂಟ್ಸ್ ಇರುತ್ತಲ್ಲ, ಹಾಗೆ ಎನರ್ಜಿ ಕೂಡ ಇರುತ್ತೆ, ಥೀಮ್ ಕೂಡ ಇರುತ್ತೆ. ಸೊ ನಾವು ಈ ಥೀಮ್ನ, ಪ್ರತಿ ತಿಂಗಳ ಥೀಮ್ನ ಒಳ್ಳೆ ಇದರಾಗಿ ಯೂಸ್ ಮಾಡ್ಕೋಬೋದು, ನಾವು ಸಪೋರ್ಟ್ ಮಾಡ್ಕೊಳ್ಬೇಕು. ಸೊ ನಾವು ಅಚೀವ್ ಮಾಡಲಿಕ್ಕೆ ಸೊ ಪ್ರತಿ ತಿಂಗಳು ಒಂದೊಂದು ಥೀಮ್ ಇದೆ. ಆವಾಗ ಏನು ಮಾಡ್ಬೋದು, ನಾವು ಪ್ರತಿ ತಿಂಗಳು ಒಂದು ಆ ಥೀಮ್ನ ತೊಗೊಂಡು ಆ ಥೀಮ್ ಪ್ರಕಾರ ನಾವು ಪ್ಲ್ಯಾನ್ ಮಾಡಿಕೊಂಡು ಪೂರ್ತಿ 9 ತಿಂಗಳು ನಾವು ಮಾಡ್ಬೋದು. ಸೊ ಏನು ಪ್ಲ್ಯಾನ್ ಇಲ್ದಲೆ, ಈಗ ಎಲ್ಲಾದರೂ ನೀವು ಜರ್ನಿ ಮಾಡಬೇಕು, ಟ್ರಾವೆಲ್ ಮಾಡಬೇಕು, ಏನು ಇಲ್ದರೆ ಸುಮ್ಮನೆ ಯಾವುದೋ ರೋಡಲ್ಲಿ ಹೋಗಲ್ಲ ಅಲ್ವಾ. ನೀವೆಲ್ಲೋ ಹೋಗಬೇಕು ಅಂದಾಗ ನಿಮ್ಮ ಪ್ಲ್ಯಾನ್ ಇರುತ್ತೆ. ಸೇಮ್ ಹಾಗೇ ನಮ್ಮ ಲೈಫಲ್ಲೂ ಅಷ್ಟೇ ನಮ್ಮ ಪ್ಲ್ಯಾನ್ ಇಟ್ಕೋಬೇಕು ಅಲ್ವಾ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಪ್ಲ್ಯಾನ್ ಮಾಡಿ ಇದು ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದಕ್ಕೆ ಏನೇನು ಬೇಕು, ಜಸ್ಟ್ ಒಂದು ಶೀಟ್ ಪೇಪರ್, ಒಂದು ಯಾವ್ದಾರು A4 ಸೈಜ್ ಪೇಪರ್. A4 ಸೈಜ್ ಪೇಪರ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಲ್ಲ ಮಾಡ್ಕೊಂಡು ಒಂದೇ ಕಡೆ ಸಿಂಪಲ್ಲಾಗಿ ಸಣ್ಣ ಶಾರ್ಟಾಗಿ ಬರ್ಕೊಂಡ್ರೆ ನೀವು, ಸೊ ಎಲ್ಲಾದರೂ ನಿಮಗೆ ಯಾವಾಗಲೂ ಕಾಣೋ ಥರ ನೀವು ಹಾಕ್ಕೋಬೋದು. ಸೊ ಬೇರೆಯವ್ರು ಕಾಣಿಸ್ಬಾರ್ದು ಅಂದರೆ ನೀವು ವಾರ್ಡ್ರೋಬ್ ಒಳಗಡೆ ಹಾಕ್ಬೋದು. ಇಲ್ಲ ಓಕೆ ಪರವಾಗಿಲ್ಲ ಅಂದರೆ ನೀವು ವಿಷನ್ ಬೋರ್ಡ್ ಇದೆಯಲ್ಲ, ವಿಷನ್ ಬೋರ್ಡ್ ಮೇಲ್ಗಡೆ ಹಾಕ್ಕೋಬೋದು. ಎಲ್ಲಾದರೂ ಬೋರ್ಡಲ್ಲಿ ಎಲ್ಲಾದರೂ ನಿಮಗೆ ಕಾಣಿಸೋ ಥರನೇ ಇಟ್ಕೋಬೋದು. ಇಲ್ಲಾಂದರೆ ನೋಟ್ಬುಕ್ಕಲ್ಲಿ ಬರ್ಕೋಬೋದು, ಡೈರಿಯಲ್ಲಿ ಬರಿಬೋದು, ಜರ್ನಲ್ ಬರ್ಕೋಬೋದು. ಇದನ್ನ ನೀವು ಪ್ಲ್ಯಾನ್ ನಾನು ಹೇಳಿದ್ದೀನಿ 9 ತಿಂಗಳು ಪ್ಲ್ಯಾನ್ನ. ಸೊ ಆ ಥರ ನೋಟ್ ಮಾಡಿಕೊಂಡ್ರೆ ನೀವು ಪ್ರತಿದಿನ ನೀವು ಇದು ಶಾರ್ಟ್ ಆಗಿರುತ್ತೆ ತುಂಬ, ನಿಮಗೆ ಅದನ್ನೇ ಇದನ್ನು ಮಾಡೋಕ್ಕೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಹೇಗೆ ಅಂತ ಹೇಳಿದ್ರೆ, ಸೊ ಒಂದು ಪೇಪರ್ ತೊಗೊಳ್ಳಿ, ಪೆನ್ ತೊಗೊಳ್ಳಿ ಅಷ್ಟೇ. ಸೊ ಅದು ನೋಟ್ ಮಾಡ್ಕೊಳ್ಳಿ. ಸೊ 9 ತಿಂಗಳದ್ದು ಪ್ರತಿ ಒಂದು ಥೀಮ್ ಇರುತ್ತೆ ತಿಂಗಳದ್ದು, ಅದು ಪ್ರತಿ ತಿಂಗಳದ್ದು ಎನರ್ಜಿ ಕೂಡ ಇರುತ್ತೆ. ಅದನ್ನು ನಾನು ತಿಳಿಸ್ಕೊಡ್ತೀನಿ. ಅದ್ರ ಸುತ್ತಲೂ ನೀವು ಪ್ಲ್ಯಾನ್ ಮಾಡ್ಕೋಬೋದು, ಗೋಲ್ ಸೆಟ್ ಮಾಡ್ಕೋಬೋದು. ನಾನು ಏಪ್ರಿಲ್ ತಿಂಗಳಲ್ಲಿ ಈ ಗೋಲು ಅಂದರೆ ಎಷ್ಟೊಂದು ಏರಿಯಾಸ್ ಇದೆ ನಿಮ್ಮದು, ಪರ್ಸನಲ್, ಫೈನಾನ್ಷಿಯಲ್, ಕೆರಿಯರ್, ರಿಲೇಷನ್ಶಿಪ್, ಲವ್ ಆ್ಯಂಡ್ ರಿಲೇಷನ್ಶಿಪ್, ಇದು ಫೈನಾನ್ಸ್, ಆ ಥರ ಯಾವ್ದಾರ ಒಂದಿಷ್ಟು 4-5 ಏರಿಯಾಸ್, ಇಂಪಾರ್ಟೆಂಟ್ ಏರಿಯಾಸ್ ಇಷ್ಟೇ ಅಲ್ವಾ ನಮ್ಮದು. ಸೊ ಟ್ರಾವೆಲ್ ಇರ್ಬೋದು. ಸೊ ಪ್ರತಿ ಏರಿಯಾನ ಫೋಕಸ್ ಮಾಡಿ ಒಂದೊಂದು ಇದು ಅಥವಾ ಸೇಮ್ ಇದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ನಾನು ಏನು ಮಾಡ್ತೀನಿ ಅಂದರೆ, ಪ್ರತಿ ತಿಂಗಳದ್ದು ಏನು ಥೀಮ್ ಅಂತ ಹೇಳ್ತೀನಿ. ಆಮೇಲೆ ಒಂದು ಅದು ಥೀಮ್ ಇದು ಏನೇನು ನಾವು ಪ್ರತಿ ತಿಂಗಳಲ್ಲಿ ಏನು ಎನರ್ಜಿ ಇರುತ್ತೆ ಅದ್ರ ಸುತ್ತಲೂ ನಾವು ಹೇಗೆ ವರ್ಕ್ ಮಾಡ್ಬೋದು ಆ ಇದ್ರದ್ದನ್ನು ಹೇಳ್ತೀನಿ. ಹಾಗೆಯೇ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮಗೆ ಎಕ್ಸಾಂಪಲ್ ಕೂಡ ಕೊಡ್ತೀನಿ, ನಾವು ಹೇಗೆ ಯೂಸ್ ಮಾಡ್ಬೋದು ಈ ಎನರ್ಜಿಯಿಂದ. ಆ ಎಕ್ಸಾಂಪಲ್ ನಾನು 1-2 ಕೊಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಬಂದಿದ್ದು ಗೋಲ್ಸ್ ಸೆಟ್ ಮಾಡ್ಕೋಬೋದು. ನಾನು ಯಾವ ಗೋಲ್ ಸೆಟ್ ಮಾಡ್ಕೋಬೋದು ಅಂತ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ನಾವು ಪ್ರತಿಯೊಂದ್ರದ್ದು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟಿಗೆ ಏಪ್ರಿಲ್ ತಿಂಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಅಮಾವಾಸ್ಯೆ ಆಗಿದೆ. ಇದು ಮೇಷರಾಶಿ. ಓಕೆ, ಮೇಷರಾಶಿ ಅದ್ರ ಥೀಮ್ ಏನು? ಮೇಷರಾಶಿ ಥೀಮ್ ಏನಂದರೆ ಹೊಸ ಬಿಗಿನಿಂಗು, ಫ್ರೆಶ್ ಸ್ಟಾರ್ಟು ಮತ್ತು ಆ್ಯಕ್ಷನ್. ಏರೀಸ್, ಮೇಷ ಅಂತ ಹೇಳಿದ್ರೆ ಫೈರ್ ಅಲ್ವಾ, ಅದು ಆ್ಯಕ್ಷನ್ ತೊಗೊಳ್ಳೋದು, ಇಂಟೆನ್ಸ್ ಪ್ಯಾಷನ್ ಇರುತ್ತೆ, ಬೋಲ್ಡಾಗಿ ನಾವು ಆ್ಯಕ್ಷನ್ಸ್ ತೊಗೊಳ್ಳೋದು. ಆಮೇಲೆ ಪರ್ಸನಲ್ ಲೆವೆಲಲ್ಲಿ ರೀಇನ್ವೆಂಟ್ ಮಾಡೋದು, ಇದೆಲ್ಲ ಥೀಮು. ನಮ್ಮ ಫೋಕಸ್ ಎಲ್ಲ ಕಾಸ್ಮಿಕ್ ರಿಸೆಟ್, ಅಂದರೆ ಕಾಸ್ಮಿಕಲಿ ನಾವು ರಿಸೆಟ್ ಮಾಡ್ಕೊಳ್ಳೋದು ಏನಿದೆ. ಸೊ ಅದರಿಂದ ಮಾಡಿಕೊಂಡು ನಮಗೆ ಅದು ಹೊಸ ಪ್ರಯತ್ನಗಳು ಮಾಡಲಿಕ್ಕೆ ಅದು ಸ್ಪಾರ್ಕ್ ಬರುತ್ತೆ, ನಮಗೆ ಇದು ಇಂಬೈಬ್ ಆಗುತ್ತೆ, ಸ್ಪಾರ್ಕ್ ಮತ್ತು ಫೈರ್ ಸಿಗುತ್ತೆ. ಇದರಿಂದ ನಮಗೆ ಲೀಡರ್ಶಿಪ್ಪು ಇರ್ಬೋದು, ಯಾವುದರ ಆ್ಯಕ್ಷನ್ ತೊಗೊಳಕ್ಕೆ. ನಮ್ಗೆ ಆಲ್ರೆಡಿ ಎಷ್ಟೊಂದು ಗೋಲ್ಸ್ ಇಟ್ಕೊಂಡಿರ್ಬೋದು, ಡಿಸೈರ್ಸ್ ಇರ್ಬೋದು, ಅವೆಲ್ಲ ಸ್ಥಗಿತ ಆಗಿರ್ಬೋದು ನಿಮಗೆ. ಸೊ ಆಲ್ರೆಡಿ 2026 ಸ್ಟಾರ್ಟ್ ಆದಾಗ ನಾನು ಈಗ ಗೋಲ್ಸ್ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ಇಟ್ಕೊಂಡಿದ್ದೀನಿ, ಬಟ್ ಏನು ಮುಂದುವರೆದಲ್ಲೇ ಇರ್ಬೋದು, ಪ್ರೋಗ್ರೆಸ್ ಆಗದಲ್ಲೇ ಸ್ಥಗಿತ ಆಗಿರ್ಬೋದು. ಅಂಥವನ್ನೆಲ್ಲ ನೀವು ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು, ರೀಸೆಟ್ ಮಾಡಲಿಕ್ಕೆ ಇದು ಒಳ್ಳೆ ಟೈಮ್ ಮೇಷರಾಶಿ. ಸೊ ಹಾಗೆ ಒಳ್ಳೆ ಬೋಲ್ಡ್ನೆಸ್ಸು ಅಂದರೆ ಕರೇಜು, ಬೋಲ್ಡ್ ಇದನ್ನು ಯೂಸ್ ಮಾಡ್ಕೊಂಡು ನಾವು ಮಾಡೋದು, ಬೋಲ್ಡ್ ಆ್ಯಕ್ಷನ್ ತೊಗೊಳ್ಳೋದು, ಬೋಲ್ಡ್ ಡಿಸಿಷನ್ ತೊಗೊಳ್ಳೋದು, ಅದೆಲ್ಲ ಇದರಲ್ಲಿ ನಾವು ಮಾಡ್ಕೋಬೋದು. ಸೊ ಯಾವುದಾದ್ರೂ ಹೊಸದು ಮಾಡ್ಬೋದು, ಹಳೆದನ್ನು ನಾವು ರೀಸ್ಟಾರ್ಟ್ ಮಾಡ್ಬೋದು, ಅಥವಾ ನಾವು ಹೊಸದಾಗಿ ಏನಾದರೂ ಇದ್ದರೆ ಅದನ್ನು ತೊಗೊಂಡು ಮಾಡ್ಬೋದು, ಹೊಸದಾಗೂ ಶುರು ಮಾಡ್ಬೋದು. ಬಟ್ ಬೋಲ್ಡ್ ಡಿಸಿಷನ್ಸು ತೊಗೊಳಕ್ಕೆ ಇದು ಒಳ್ಳೆ ಸಮಯ ಯಾವುದು, ಈ ಏಪ್ರಿಲ್ ತಿಂಗಳು. ಸೊ ಹಾಗೆ ಪ್ರೊಕ್ರಾಸ್ಟಿನೇಷನ್, ನನಗೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಕೆಲವೊಂದು ಸಲ ಮಾಡ್ಕೊಂಡು ಸಾಕಾಯಿತು ಅಂತ ಬಿಡ್ತೀರಿ. ಈಗ 4 ತಿಂಗಳು ಆಯ್ತಲ್ಲ, ಕೆಲವು ಸಲ ಇದು ಫೆಟಿಗೆ ಬಂದಿರುತ್ತೆ, ಸಾಕಾಯಿತು ನಾನೇನು ಮಾಡಲ್ಲ ಅನ್ನೋ ಪರಿಸ್ಥಿತಿನೂ ಬರಬಹುದು. ಸೊ ನೀವು ಹಳೇದೇ ಇರಬೇಕು ಅಂತಿಲ್ಲ, ಹಳೆ ಗೋಲ್ನೇ ತೊಗೊಂಡು ಮಾಡಬೇಕು ಅಂತಿಲ್ಲ.
ಹೊಸದಾಗೂ ಗೋಲ್ ಸೆಟ್ ಮಾಡ್ಕೋಬೋದು. ಇದು ಒಳ್ಳೆ ಟೈಮ್ ಒಳ್ಳೆ ಸಮಯ. ಮೇಷರಾಶಿ ಇದು ಸ್ಟಾರ್ಟಿಂಗ್ ಈ ಸೈಕಲ್ ಇದೆಯಲ್ಲ, ಮೂನ್ ಸೈನ್ಸ್ ಸೈಕಲ್ದು ಮೇಷರಾಶಿ ಮೊದಲನೇದು. ನಿಮ್ಗೆ ಗೊತ್ತಿದ್ದಿಲ್ಲ, ಎಲ್ಲಾದರೂ ಅಷ್ಟೇ. ಸನ್ ಸೈನ್ ಕೂಡ ಮೇಷರಾಶಿ ಮೊದಲನೇದು. ಎಲ್ಲ ಜೋಡಿಯಾಕ್ ಸೈನ್ಸ್ಗೆ ಮೇಷರಾಶಿ ಮೊದಲನೇದು. ಸೊ ಇದು ಫಸ್ಟ್ ಅಂತಲೇ ತಗೋತೀವಿ ನಾವು ಮೇಷರಾಶಿ. ಆ ಥರ ಅಂದರೆ ಈ ಕ್ಯಾಲೆಂಡರ್ ಪ್ರಕಾರ ಹೋದರೆ 4ನೇ ತಿಂಗಳು, ಬಟ್ ರಾಶಿ ಪ್ರಕಾರ ಇದು ಏರಿಸ್ ಅಥವಾ ಮೇಷರಾಶಿ ಮೊದಲನೇ ರಾಶಿ ಅಲ್ವಾ. ಸೊ ನಾವು ಅದಕ್ಕೆ ಯಾವುದಾದ್ರು ಹೊಸದಾಗೂ ಶುರು ಮಾಡ್ಬೋದು. ಸೊ ಎಕ್ಸಾಂಪಲ್, ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಏನಂದರೆ ಒಂದು ಪ್ರೊಕ್ರಾಸ್ಟಿನೇಷನ್ ಇರ್ಬೋದು, ನಾನೇನೋ ಮಾಡ್ತಿದ್ದೀನಿ ಅದನ್ನು ಫೆಟಿಗ್ ಅಥವಾ ಏನೋ ಕಾರಣಕ್ಕೆ ನಾನು ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಹೇಗೆ ಬ್ರೇಕ್ ಮಾಡೋದು, ಅದ್ರ ಬಗ್ಗೆ ಪ್ಲ್ಯಾನ್ ಮಾಡಿ ಈ ತಿಂಗಳಲ್ಲಿ ಸ್ಟಾರ್ಟ್ ಮಾಡಬಹುದು. ಇಲ್ಲ ಅಂದರೆ ಕೆರಿಯರ್ ಡೆವಲಪ್ ಏನೋ ಕೆರಿಯರು ಜಾಬ್ ಇರ್ಬೋದು ಅಥವಾ ನಿಮ್ಮದು ಓನ್ ಬಿಸ್ನೆಸ್ ಇರ್ಬೋದು. ಸೊ ಅದು ಹೇಗೆ ಡೆವಲಪ್ ಮಾಡೋದು, ಹೇಗೆ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೋದು, ಸೊ ಈ ಪ್ಲ್ಯಾನ್ನ ಈ ತಿಂಗಳು ಮಾಡ್ಬೋದು. ಸೊ ಇದು ಮೇಷರಾಶಿ ಆಯಿತು. ಓಕೆ, ಸೊ ನೆಕ್ಸ್ಟ್ ಬರೋಣ ಟಾರಸ್ ಅಥವಾ ವೃಷಭ ರಾಶಿ. ವೃಷಭ ರಾಶಿದು ಥೀಮ್ ಏನಂದರೆ ಸ್ಟೆಬಿಲಿಟಿ ಇರೋ ಸ್ಟೇಬಲ್ ಮತ್ತು ಫೈನಾನ್ಸು ಮನಿ, ದುಡ್ಡಿಂದು ರಿಲೇಟೆಡ್ ವಿಷಯಗಳು, ಆಮೇಲೆ ಫೈನಾನ್ಷಿಯಲ್ ಗೋಲ್ ಸೆಟ್ ಮಾಡ್ಕೊಳ್ಳೋದು, ಆಮೇಲೆ ಏನಾದರೂ ನಿಮ್ಮ ಡಿಸೈರ್ಸ್ ಇದ್ದರೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಇದು ಮಾಡೋದು, ಆಮೇಲೆ ಇದು ಇರ್ಬೋದು ಪ್ಯಾಷನ್ ಇರ್ಬೋದು, ಏನಾದ್ರು ಪ್ಲೆಷರ್, ಇದೆಲ್ಲನೂ ಫೋಕಸ್ ಮಾಡೋದಕ್ಕೆ ಈ ತಿಂಗಳು ಪ್ರಶಸ್ತವಾಗಿದೆ. ಇದು ಥೀಮೇ ಅದು. ಸೊ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ದುಡ್ಡು ಸೇವಿಂಗ್ಸ್ ಫೈನಾನ್ಷಿಯಲ್ ಗೋಲ್ಸ್ ಸೆಟ್ ಮಾಡ್ಕೋಬೋದು. ಏನಾದರೂ ರೂಟೀನ್ ಬಿಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಆಮೇಲೆ ಫೈನಾನ್ಷಿಯಲಿ ಡಿಸಿಪ್ಲಿನ್ ಮಾಡ್ಕೊಳ್ಳೋಕ್ಕೆ. ಕೆಲವು ಸಲ ಏನಾಗುತ್ತೆ, ತುಂಬ ಖರ್ಚುಗಳು ಮಾಡ್ತಿರ್ತೀವಿ, ನಾವು ಬರೀ ಖರ್ಚು ಮಾಡ್ತೀವಿ, ನಾವು ಉಳಿಸೋದೇ ಇಲ್ಲ. ಆ ಥರ ಏನಾದರೆ ಒಳ್ಳೆ ಡಿಸಿಪ್ಲಿನ್ ನಮ್ಮದು ಇದು ಫಿಸಿಕಲ್ ಇದು ರೂಟೀನ್ ಆ ಥರ ಜನರಲ್ ಡಿಸಿಪ್ಲಿನ್ ಅಷ್ಟೇ ಅಲ್ಲ, ನಾವು ಸೇವ್ ಮಾಡೋದಕ್ಕೂ ಫೈನಾನ್ಷಿಯಲ್ ಡಿಸಿಪ್ಲಿನ್ ಕೂಡ ಅದನ್ನು ನಾವು ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಸೇವ್ ಮಾಡೋಕ್ಕಾಗಲ್ಲ, ನಾವು ಬಂದಿದ್ದೆಲ್ಲ ಖರ್ಚು ಮಾಡ್ತಿರ್ತೀವಿ. ಸೊ ಹಾಗಾಗಿ ಅದನ್ನು ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ಕೂಡ ಈ ತಿಂಗಳು ನೀವು ಮಾಡಬಹುದು. ಸೊ ಎಕ್ಸಾಂಪಲ್ ಆಗಿ ನಾವು ಒಂದು ಸೇವಿಂಗ್ ಪ್ಲ್ಯಾನ್ ಸ್ಟಾರ್ಟ್ ಮಾಡ್ಬೋದು. ಯಾವ್ದಾರ ಒಂದು ಚಿಕ್ಕದಾಗಿ ಮ್ಯೂಚುವಲ್ ಫಂಡ್ ಇದು ಮಾಡೋದು, ಅಥವಾ ತಿಂಗಳ ಇರುತ್ತಲ್ಲ SIPನೋ ಏನೋ, ತಿಂಗ್ಳಿಗೆ ನಾನು ಇಷ್ಟು ಸೇವ್ ಮಾಡ್ತೀನಿ, ನನಗೆ ಇಷ್ಟಿದೆ. ಸೊ ಸಪೋಸ್ ನಮ್ಮದು ನನಗೆ ಬರ್ತಾ ಇದೆ, ಅಮೌಂಟ್ ಆಫ್ ಮನಿ ನನಗೆ ಬರ್ತಾ ಇದೆ, ಅರ್ನ್ ಮಾಡ್ತಿದ್ದೀನಿ. ಅದರಲ್ಲಿ ನನಗೆ 20% 25% ಸೇವ್ ಮಾಡ್ತೀನಿ, ಅಥವಾ ಎಷ್ಟು ಪರ್ಸೆಂಟ್ 10% ಸೇವ್ ಮಾಡ್ತೀನಿ, ಈ ಥರ ಪ್ಲ್ಯಾನ್ ಮಾಡೋದು. ಸೊ ಸೇವಿಂಗ್ ಪ್ಲ್ಯಾನ್ ನೀವು ಸ್ಟಾರ್ಟ್ ಮಾಡ್ಬೋದು. ಈ ಪ್ರಶಸ್ತವಾದ ತಿಂಗಳು ಏನು ವೃಷಭದು ಥೀಮ್ ಕೂಡ ಅದೇ ಇರೋದ್ರಿಂದ ಇದು ಒಳ್ಳೆ ತಿಂಗಳು ನಿಮಗೆ ಮಾಡೋದಕ್ಕೆ, ಸೇವ್ ಮಾಡೋದಕ್ಕೆ. ಸೊ ಹಾಗೆಯೇ ಫೈನಾನ್ಸಸ್ ಅಷ್ಟೇ ಅಲ್ಲ, ನಿಮಗೆ ಆ್ಯಕ್ಚುಯಲ್ ಆಗಿ ಲೈಫಲ್ಲಿ ಏನು ಬೇಕು, ಪರ್ಸನಲಿ ನಿಮಗೆ ಲೈಫಿಂದ ಏನು ಬೇಕು, ಏನು ವ್ಯಾಲ್ಯೂ ಇದೆ, ಪರ್ಸನಲ್ ವ್ಯಾಲ್ಯೂ, ಅದ್ರ ಬಗ್ಗೆ ಸುತ್ತಲೂ ಕೂಡ ನೀವು ಪ್ಲ್ಯಾನ್ ಮಾಡ್ಕೋಬೋದು. ನಿಮ್ಗೆ ಆ್ಯಕ್ಚುಲಿ ಏನು ಬೇಕು, ವಾಟ್ ಯು ಟ್ರೂಲಿ ವ್ಯಾಲ್ಯೂ ಇನ್ ಯುವರ್ ಲೈಫ್, ಅದ್ರ ಬಗ್ಗೆನೂ ಪ್ಲ್ಯಾನ್ ಮಾಡಿಕೊಂಡು ನೀವು ಇದು ಮಾಡ್ಬೋದು. ಸೊ ಅದು ಈ ತಿಂಗಳಲ್ಲಿ ಮಾಡ್ಬೋದು ನೀವು. ಸೊ ನೆಕ್ಸ್ಟು ಮಿಥುನ ರಾಶಿ. ಸೊ ಮಿಥುನ ರಾಶಿ ಜೂನ್ ತಿಂಗಳು. ಸೊ ಇವೆಲ್ಲ ನೀವು ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂದರೆ ಪ್ರತಿ ಅಮಾವಾಸ್ಯೆ. ಓಕೆ, ಸೊ ಅಮಾವಾಸ್ಯೆ ಜೂನ್ ತಿಂಗಳಲ್ಲಿ ಅಮಾವಾಸ್ಯೆ ದಿನ ಇದು ಸ್ಟಾರ್ಟ್ ಮಾಡಬೇಕು. ಹಾಗೆ ನಾನು ಪ್ರತಿಯೊಂದು ಹೇಳಿದ್ದೀನಲ್ಲ ಅದೆಲ್ಲ. ಸೊ ಈಗ ಮೊನ್ನೆ ಆಯ್ತಲ್ಲ ಅಮಾವಾಸ್ಯೆ, ಇದು ಯಾವ ತಿಂಗಳು, ಏಪ್ರಿಲ್ ತಿಂಗಳ ಅಮಾವಾಸ್ಯೆ ಆಯಿತು. ಅಮಾವಾಸ್ಯೆ ದಿನ ಇಲ್ಲ ಹಿಂದಿನ ದಿನ ಇಲ್ಲ ಮುಂದಿನ ದಿನ, ಹೀಗೆ ಅಮಾವಾಸ್ಯೆ ದಿನ ಇಲ್ಲ ಒಂದಿನ ಮುಂಚೆ ಇಲ್ಲ ಒಂದಿನ ಆದಮೇಲೆ. ಸೊ ಈ 3 ದಿನ ವಿಂಡೋ ಇರುತ್ತೆ, ತುಂಬ ಡಿಲೇ ಮಾಡಿಬಿಡಿ. ಈಗ ನಾನು ಆಲ್ರೆಡಿ 20ನೇ ತಾರೀಕು ನಾನು ಶೇರ್ ಮಾಡ್ತೇನೆ, ಸ್ವಲ್ಪ ಲೇಟ್ ಆಯಿತು. ಸೊ ನೆಕ್ಸ್ಟ್ ಎಲ್ಲ ಏನು ಮಾಡಿ, ನೀವು ಅಮಾವಾಸ್ಯೆ ದಿನ 1 ದಿನ ಇಲ್ಲ 2 ದಿನ ಮುಂಚೆನೇ ಇದೆಲ್ಲ ಮಾಡೋಕ್ಕೆ ಶುರು ಮಾಡಿ. ಓಕೆ, ಸೊ ಅದು ನಿಮಗೆ ರೆಫರೆನ್ಸು. ಈಗ ಜೂನ್ ತಿಂಗಳು ನಿಮ್ಮ ಅಮಾವಾಸ್ಯೆ 15ನೇ ತಾರೀಕು ಬರುತ್ತೆ, ಜೂನ್ 15, ಮಿಥುನ ರಾಶಿನಲ್ಲಿ. ಅದರದ್ದು ಥೀಮ್ ಏನಂತ ಹೇಳಿದ್ರೆ ಕಮ್ಯುನಿಕೇಷನ್ನು, ಕ್ಯೂರಿಯಾಸಿಟಿ, ನೆಟ್ವರ್ಕಿಂಗ್ ಮತ್ತು ಅಡಾಪ್ಟಬಿಲಿಟಿ, ಮತ್ತು ಏನಾದ್ರು ಕಲ್ತ್ಕೊಳ್ಳೋದು, ಲರ್ನಿಂಗ್ ಮತ್ತು ಗ್ರೋತ್ ಇರುತ್ತೆ. ಸೊ ನೀವು ಅಮಾವಾಸ್ಯೆ ಯಾವ ದಿನ ಬರುತ್ತೆ ಅಂತ ಆ ತಿಂಗಳಿನಲ್ಲಿ ನೀವು ನೋಡಿಕೊಂಡೇ ಮಾಡಿ. ಓಕೆ, ಸೊ ಅದಕ್ಕೆ ನಾನು ಡೇಟ್ ಹೇಳ್ತಾ ಇಲ್ಲ ಮುಂದಾಗೆ. ಸೊ ಇದ್ರ ಫೋಕಸ್ ಏನು ಮಾಡಬೇಕು, ಫೋಕಸ್ ಏನಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕ್ರಿಯೇಟಿವ್ ಪ್ರಾಜೆಕ್ಟ್ಸ್, ಹೊಸ ಕ್ರಿಯೇಟಿವ್ ಪ್ರಾಜೆಕ್ಟ್ಸ್ ಏನಾದ್ರು ಮಾಡೋದಿದ್ರೆ ಅದು, ಏನಾದ್ರು ಹೊಸ ಸ್ಕಿಲ್ಸ್ ಕಲ್ತ್ಕೊಳ್ಳೋದಿದ್ರೆ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ, ಹಾಗೆಯೇ ನಿಮ್ಮದು ಏನಾದರೂ ಸೋಷಲೈಸಿಂಗು ಈಗ ಆಲ್ರೆಡಿ ಒಂದು ಥೀಮಲ್ಲಿ ನಡೀತಿದೆ, ಅದನ್ನ ಇನ್ನೊಂದು ಸ್ವಲ್ಪ ಡೈವರ್ಸಿಫಿಕೇಷನು ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅದಕ್ಕೂ ಯೂಸ್ ಮಾಡ್ಬೋದು. ಸೊ ಹಾಗೆ ಕನೆಕ್ಟ್ ಮಾಡೋದು, ಕಮ್ಯುನಿಕೇಷನ್, ಅದಕ್ಕೆ ಬೇರೆ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ, ಹಾಗೆ ನೀವು ಬೇರೆ ಐಡಿಯಾಸ್ ಎಲ್ಲ ಎಷ್ಟೊಂದು ಬಂದಿದೆ ಎಲ್ಲರಿಗೂ ಶೇರ್ ಮಾಡೋದಕ್ಕೆ, ಇವೆಲ್ಲ ಥೀಮ್ಸು ಇವೆಲ್ಲ ಮಾಡ್ಬೋದು. ಸೊ ನಾನು ಎಕ್ಸಾಂಪಲ್ ಏನು ಹೇಳೋದು ಅಂದರೆ ಸ್ಕಿಲ್ ಡೆವಲಪ್ಮೆಂಟ್, ಕಮ್ಯುನಿಕೇಷನು, ಏನಾದ್ರು ಹೊಸ ಬುಕ್ಸ್ ಓದೋದು, ಈ ಥರ ಏನಾದರೂ ನಾಲೆಡ್ಜ್ ಇದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೀವು ಯೂಸ್ ಮಾಡ್ಬೋದು. ಏನಾದರೂ ಈಗ ಕೆರಿಯರ್ ಗ್ರೋತಿಗೆ ಅಥವಾ ನಿಮ್ಮ ಬಿಸ್ನೆಸ್ ಇದಕ್ಕೆ ಗ್ರೋತ್ಗೆ ಏನಾದರೂ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಇದನ್ನು ನೀವು ಈ ತಿಂಗಳು ಮಾಡ್ಬೋದು, ಜೂನ್ ತಿಂಗಳು ನಿಮ್ಮ ಮಿಥುನ ರಾಶಿಯಲ್ಲಿ ನೀವು ಮಾಡ್ಬೋದು. ನೆಕ್ಸ್ಟ್ ಜುಲೈ ತಿಂಗಳಲ್ಲಿ ಅದು ನೆಕ್ಸ್ಟ್ ಕಟಕ ರಾಶಿ ಬರುತ್ತೆ.
ಅದು ಏನಂತ ಹೇಳಿದ್ರೆ ಥೀಮು ಮನೆ, ಹೋಮ್ ಬಗ್ಗೆ, ಫ್ಯಾಮಿಲಿ ಬಾಂಡಿಂಗ್, ಮತ್ತು ಎಮೋಷ್ನಲ್ ಸೆಕ್ಯೂರಿಟಿ, ಸೆಲ್ಫ್ ಕೇರ್, ಎಮೋಷನ್ಸ್, ಇವೆಲ್ಲನೂ ಇದರಲ್ಲಿ ಬರುತ್ತೆ. ಕಟಕ ರಾಶಿ, ಕ್ಯಾನ್ಸರ್ ಅಂದರೆ ಎಮೋಷನ್ಸ್. ಸೊ ಇದು ಏನು ಫೋಕಸ್ ಮಾಡ್ಬೋದು ಅಂದರೆ ನಿಮ್ಮ ಎಮೋಷನ್ಸ್ ಏನಿದೆ ಅದನ್ನು ಜಾಸ್ತಿ ಫೌಂಡೇಶನ್ ಮಾಡ್ಕೊಳ್ಳೋದು, ಜಾಸ್ತಿ ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಎಮೋಷನ್ಸ್, ರಿಲೇಷನ್ಶಿಪ್ ಸ್ಟ್ರಾಂಗ್ ಮಾಡ್ಕೊಳ್ಳೋದು, ನರ್ಚರ್ ಮಾಡೋದು, ಇದಕ್ಕೆ ಎಲ್ಲ ಫೋಕಸ್ ಮಾಡ್ಬೋದು. ಹಾಗೆಯೇ ನಿಮ್ಮ ಮನೆ ವಾತಾವರಣ, ಮನೆ ಚೆನ್ನಾಗಿ ಮಾಡ್ಕೊಳ್ಳೋದು, ಇದು ಇಂಟೀರಿಯರ್ಸ್ ಇರ್ಬೋದು, ಏನಾರ ಹೋಮ್ ಇಂಪ್ರೂವ್ಮೆಂಟ್ ಅದೆಲ್ಲ ಮಾಡ್ಕೋಬೋದು. ಫ್ಯಾಮಿಲಿ ಬಾಂಡಿಂಗ್ ಮಾಡ್ಬೋದು, ಎಮೋಷ್ನಲ್ ಬಾಂಡಿಂಗು, ಆಮೇಲೆ ಇನ್ನರ್ ಪೀಸ್, ಹೀಲಿಂಗ್ ಇರ್ಬೋದು, ಎಮೋಷ್ನಲ್ ಹೀಲಿಂಗ್ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಮದು ಶಾಡೋ ವರ್ಕ್ ಅಥವಾ ಮೆಡಿಟೇಷನ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಅದು ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಕ್ವಾಲಿಟಿ ಟೈಮ್, ನಿಮ್ಮ ಫ್ಯಾಮಿಲಿ ಜೊತೆಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಅದನ್ನು ಮಾಡ್ಬೋದು. ಸೊ ಇದೆಲ್ಲ ಈ ತಿಂಗಳು ಮಾಡಬೇಕು, ಜುಲೈ ತಿಂಗಳು. ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದು ಯಾವಾಗಲೂ ಈಗ ಮಧ್ಯದೆಲ್ಲ ಶುರು ಆಗ್ತಿರೋದಲ್ಲ ನ್ಯೂ ಮೂನು ಅಮಾವಾಸ್ಯೆ, ಮಧ್ಯದಿಂದ ಈಗ ಜುಲೈ 15ರಿಂದ ಆಗಸ್ಟ್ 13 ಆ ಥರ ಬರುತ್ತೆ, ಒಂದು ತಿಂಗಳು. ಓಕೆ, ಆ ಥರ ಪೀರಿಯಡ್ ಬರುತ್ತೆ. ಜುಲೈ 1st 30 ಆ ಥರ ಹೇಳ್ತಿಲ್ಲ. ನೆನ್ಪಿಟ್ಕೊಳ್ಳಿ, ನಾನು ಇದನ್ನ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟು ಆಗಸ್ಟ್ ಅಂತ ಹೇಳಿದ್ರೆ ಸಿಂಹರಾಶಿ ಅಮಾವಾಸ್ಯೆ ದಿನ ಹಿಂದೆ ಮುಂದೆ ಇದನ್ನು ಸ್ಟಾರ್ಟ್ ಮಾಡಬೇಕು. ಸಿಂಹರಾಶಿ ಥೀಮ್ ಏನಂತ ಹೇಳಿದ್ರೆ ಕ್ರಿಯೇಟಿವಿಟಿ, ರೋಮ್ಯಾನ್ಸ್ ಮತ್ತು ಎಕ್ಸ್ಪ್ರೆಷನ್, ಸೆಲ್ಫ್ ಎಕ್ಸ್ಪ್ರೆಷನ್. ನಿಮ್ಮ ಇದನ್ನು ಎಕ್ಸ್ಪ್ರೆಸ್ ಮಾಡೋದು, ನಿಮ್ಮ ಖುಷಿ, ಕಾನ್ಫಿಡೆನ್ಸ್, ಆಮೇಲೆ ವಿಸಿಬಿಲಿಟಿ ಜಾಸ್ತಿ ಮಾಡ್ಕೊಳ್ಳೋಕೆ ಎಲ್ಲನೂ ಫೋಕಸ್ ಮಾಡ್ಬೋದು. ಸೊ ನಿಮ್ಮ ಸ್ಪಾಟ್ಲೈಟ್, ವಿಸಿಬಿಲಿಟಿ, ನಿಮ್ಮ ಶೋಯಿಂಗ್ ಅಪ್, ನಿಮ್ಮದು ಎಲ್ಲರೂ ಸೋಷಿಯಲ್ ಮೀಡಿಯಾದ ಏನಾರು ಚೇಂಜ್ ಮಾಡ್ಕೊಳ್ಳೋದಾದರೆ ಅದನ್ನು ಇನ್ನೊಂದು ಸಲ ನೀವು ನೋಡಿಬಿಟ್ಟು ಹೇಗೆ ನಡೀತಿದೆ, ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ದೀರಾ ನಿಮ್ಮ ಬಿಸ್ನೆಸ್ಗೆ ಅಥವಾ ಯಾವುದಕ್ಕಾದರೂ ನಿಮ್ಮ ಬ್ರ್ಯಾಂಡ್ ಬಿಲ್ಡ್ ಮಾಡೋಕ್ಕೆ ಅಂದರೆ ವಿಸಿಬಿಲಿಟಿ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು. ಆಮೇಲೆ ಕ್ರಿಯೇಟಿವ್ ರಿಸ್ಕ್ ತೊಗೊಳ್ಳೋದಾದರೆ ಹೇಗೆ ತೊಗೊಳ್ಳೋದು. ಆಮೇಲೆ ಅದಷ್ಟೇ ಅಲ್ಲ, ನನಗೆ ಖುಷಿಯಾಗಿ ಎಂಜಾಯ್ ಮಾಡೋದು, ಫನ್ ಫೋಕಸ್ಡ್ ಆ್ಯಕ್ಟಿವಿಟೀಸ್ ಮಾಡೋದಾಗಲಿ, ಆಮೇಲೆ ಸೆಲೆಬ್ರೇಟ್ ಮಾಡೋದು, ನೀವು ಇಲ್ಲಿ ತನಕ ಏನೇನು ಅಚೀವ್ ಮಾಡಿರೋ ಅದನ್ನು ಹೇಗೆ ಸೆಲೆಬ್ರೇಟ್ ಮಾಡೋದು. ಆಮೇಲೆ ಪ್ಯಾಷನ್ ಕೂಡ ಇರಬೇಕು ಲೈಫಲ್ಲಿ, ಪ್ಯಾಷನೇಟಾಗಿ ಲೈಫ್ನ ಹೇಗೆ ಎಂಜಾಯ್ ಮಾಡೋದು, ಇದೆಲ್ಲನೂ ಥೀಮ್ಸು, ಫೋಕಸ್ಸು ಇದರಲ್ಲೂ ಮಾಡ್ಬೋದು. ಸೊ ಇದು ಲೀಡರ್ಶಿಪ್ ಕ್ವಾಲಿಟೀಸು, ಲೀವ್ ಅಲ್ವಾ, ಸಿಂಹರಾಶಿ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ, ಪಾಸಿಟಿವ್ ಎನರ್ಜಿ, ಸನ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಇದೆಲ್ಲ ಇರುತ್ತೆ. ಸೊ ಇದೆಲ್ಲನೂ ನೀವು ಮಾಡಿ ಥೀಮ್ ಅರೌಂಡ್ ದಿಸ್ ನೀವು ಒಂದು ಗೋಲ್ ಸೆಟ್ ಮಾಡ್ಕೋಬೋದು. ಗೋಲ್ ಸೆಟ್ ಮಾಡ್ಕೊಳ್ಳೋಕೆ ಎಕ್ಸಾಂಪಲ್ ಹೇಗೆ ನಾನು ಪ್ರತಿಯೊಂದಕ್ಕೂ ಕೊಡ್ತಾ ಇದ್ದೀನಿ, ಇದು ಅಷ್ಟೇ, ನಾನು ವಿಸಿಬಿಲಿಟಿ ಜಾಸ್ತಿ ಹೆಂಗೆ ಮಾಡ್ಕೊಳ್ಳೋದು ಅಂತ ಒಂದು ನೀವು ಗೋಲ್ ಸೆಟ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಸೆಪ್ಟೆಂಬರು ಅಮಾವಾಸ್ಯೆ ಹಿಂದೆ ಮುಂದಿನ ದಿನ, ಅದಕ್ಕೆ ಥೀಮ್ಸ್ ಏನಂತ ಹೇಳಿದ್ರೆ ಸೆಪ್ಟೆಂಬರ್ ಏನಂತ ಹೇಳಿದ್ರೆ ವರ್ಗೋ ಅಥವಾ ಕನ್ಯಾ ರಾಶಿ. ಅದು ಅಷ್ಟೇ, ಹೆಲ್ತು, ರುಟೀನ್ಸ್ ಮತ್ತು ಆರ್ಗನೈಸೇಷನ್, ನಿಮ್ಮ ಎಫಿಷಿಯನ್ಸಿ ಜಾಸ್ತಿ ಮಾಡೋದು, ಡಿಸಿಪ್ಲಿನ್, ಹೆಲ್ತ್ ಡಿಸಿಪ್ಲಿನ್ ಇರ್ಬೋದು, ಇನ್ ಜನರಲ್ ಡಿಸಿಪ್ಲಿನ್ ಹೇಗೆ ಮಾಡ್ಕೊಳ್ಳೋದು, ನಿಮ್ಮ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ, ಇವೆಲ್ಲನೂ ಫೋಕಸ್ಸು. ಸೊ ನೀವೇನು ಮಾಡ್ಬೋದು, ಡೈಲಿ ಲೈಫ್ದು ರುಟೀನು ಆರ್ಗನೈಸ್ಡ್ ವೇನಲ್ಲಿ ಹೇಗೆ ಮಾಡೋದು ಅದನ್ನು ಫೋಕಸ್ ಮಾಡ್ಬೋದು. ಆಮೇಲೆ ನಮ್ಮ ಒಳ್ಳೆ ಹೆಲ್ದಿ ಹ್ಯಾಬಿಟ್ಸ್ ಎಲ್ಲ ಒಳ್ಳೆ ಹ್ಯಾಬಿಟ್ಸ್ ಹೇಗೆ ಮಾಡೋದು. ಆಮೇಲೆ ಏನಾದರೂ ಇದು ತುಂಬಾ ದೊಡ್ಡ ಗೋಲ್ ಸೆಟ್ ಮಾಡಿದ್ದೀರಿ ಅಂದರೆ ಹೇಗೆ ಆರ್ಗನೈಸ್ ಮಾಡ್ಕೊಳ್ಳೋದು, ಸಣ್ಣ ಸ್ಟೆಪ್ಸ್ ಆಗಿ ಮಾಡ್ಕೊಂಡು ಬ್ರೇಕ್ ಡೌನ್ ಮಾಡಿಕೊಂಡು ಅದನ್ನು ನಿಮಗೆ ಅಚೀವ್ ಮಾಡೋದಕ್ಕೆ ಅಚೀವೇಬಲ್ ಗೋಲ್ ಸೆಟ್ ಮಾಡ್ಕೊಂಡು ಸಣ್ಣ ಸ್ಟೆಪ್ಸ್ ಆಗಿ ಮಾಡ್ಕೊಂಡು ಹೇಗೆ ಮಾಡ್ಕೊಳ್ಳೋದು. ಸೊ ಫೋಕಸ್ ಇಲ್ಲಿ ರುಟೀನ್, ಆರ್ಗನೈಸೇಷನ್ ಮತ್ತು ಹೆಲ್ತ್, ಇದ್ರ ಸುತ್ತಲೂ ನೀವು ಯಾವುದಾದ್ರೂ ಒಂದು ಗೋಲ್ ಸೆಟ್ ಮಾಡ್ಕೋಬೋದು. ಏನಂತ ಹೇಳಿದ್ರೆ, ಈಗ ನಾನು ರುಟೀನ್ ನಂದು ಹಾಳಾಗ್ಬಿಟ್ಟಿದೆ, ಅದನ್ನು ಸರಿಯಾಗಿ ಮಾಡ್ಕೋತೀನಿ, ಡಿಸಿಪ್ಲಿನ್ ತಂದ್ಕೋತೀನಿ ಅಂತ ಅದನ್ನು ಗೋಲ್ ಬರ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನಾನ್ ನೆಗೋಷಿಯಬಲ್ಸ್ ಅಥವಾ ನಾನು ಸೆಲ್ಫ್ ಕೇರ್ ಬಗ್ಗೆ ಫೋಕಸ್ ಮಾಡ್ತೀನಿ, ನಾನು ಹೆಲ್ತ್ ಬಗ್ಗೆ ಫೋಕಸ್ ಮಾಡ್ತೀನಿ ಅಂತ ಆ ಗೋಲ್ ಸೆಟ್ ಮಾಡ್ಕೋಬೋದು. ಸೊ ಇದನ್ನು ನೀವು ನೋಟ್ ಮಾಡ್ಕೋಬೋದು. ಓಕೆ, ಇದು ಸೆಪ್ಟೆಂಬರ್ ತಿಂಗಳು ಅಂದರೆ ಕನ್ಯಾ ರಾಶಿಲಿ. ಸೊ ನೆಕ್ಸ್ಟು ಅಕ್ಟೋಬರಲ್ಲಿ ಅಂದರೆ ಲಿಬ್ರಾ, ತುಲಾ ರಾಶಿಲಿ ಏನು ಥೀಮ್ಸ್ ಅಂದರೆ ರಿಲೇಷನ್ಶಿಪ್ಸ್ ಮತ್ತು ಬ್ಯಾಲೆನ್ಸ್, ಪಾರ್ಟ್ನರ್ಶಿಪ್, ಹಾರ್ಮೋನಿ ಅಂದರೆ ತುಂಬ ಎಲ್ಲ ಬ್ಯಾಲೆನ್ಸ್ ಮಾಡೋದು. ತುಲಾ ರಾಶಿ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ಅದು ಬ್ಯಾಲೆನ್ಸ್. ಫೋಕಸ್ ಏನಂದರೆ ನಿಮ್ಮ ಪರ್ಸನಲ್ ಇರ್ಬೋದು, ಪ್ರೊಫೆಷ್ನಲ್ ರಿಲೇಷನ್ಶಿಪ್ಸ್ ಮತ್ತು ಇವ್ಯಾಲ್ಯೂಯೇಷನ್ ಮಾಡೋದು. ಮತ್ತು ವಿಸಿಟ್ ಮಾಡಿ ನಿಮ್ಮದು ಪ್ರೊಫೆಷನ್ ಯಾವುದಾದ್ರೂ ರಿಲೇಷನ್ಶಿಪ್ ಇರ್ಬೋದು, ಅದು ಹೇಗೆ ನಿಮ್ಮ ಜೊತೆನೂ ರಿಲೇಷನ್ಶಿಪ್ ಇರ್ಬೋದು, ಸೆಲ್ಫ್ ಬಗ್ಗೆನೂ ಅಷ್ಟೇ ಇವ್ಯಾಲ್ಯೂಯೇಷನ್ ಮಾಡಿ. ಈಗ ಎಲ್ಲಿದ್ದೀನಿ, ಏನು ಬೇಕು ನನಗೆ, ಯಾವುದೇ ರಿಲೇಷನ್ಶಿಪ್ಪಲ್ಲಿ ಏನು ಬೇಕು, ನಾನು ಎಲ್ಲಿದ್ದೀನಿ, ಅದನ್ನು ಹೇಗೆ ಅಚೀವ್ ಮಾಡೋದು, ಇದೆಲ್ಲ ಇವ್ಯಾಲ್ಯೂಯೇಟ್ ಮಾಡಿ. ಹಾಗೆ ನೆಗೋಷಿಯೇಷನ್ ಮಾಡೋದು. ಆಮೇಲೆ ಬ್ಯಾಲೆನ್ಸು, ನನ್ನ ನೀಡ್ಸ್ ಏನು, ನನಗೇನು ಬೇಕು, ಬೇರೆಯವ್ರಿಗೆ ಏನು ಬೇಕು, ಅದು ಬ್ಯಾಲೆನ್ಸ್. ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್, ಇದನ್ನೆಲ್ಲ ಮಾಡಲಿಕ್ಕೆ. ಆಮೇಲೆ ಬೌಂಡ್ರಿ ಸೆಟ್ ಮಾಡ್ಕೊಳ್ಳೋದು, ಬರೀ ಕೊಡೋದಷ್ಟೇ ಇಲ್ಲ. ಸೊ ನಂದನ್ನು ನೋಡ್ಕೋಬೇಕಲ್ಲ, ಅದು ಬೌಂಡ್ರಿ ಸೆಟ್ ಮಾಡ್ಕೊಳ್ಳೋದು. ಆಮೇಲೆ ಹಾರ್ಮನಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಒಳ್ಳೆ ಮನೆಯಲ್ಲಿ ಆಗಲಿ, ಮನೆ ವಾತಾವರಣ ಇರ್ಬೋದು, ಫಿಸಿಕಲ್ ಇರ್ಬೋದು, ಮೆಂಟಲ್, ಎಮೋಷ್ನಲ್, ಆ ಹಾರ್ಮನಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದೆಲ್ಲ ಮಾಡ್ಬೋದು. ಸೊ ಎಕ್ಸಾಂಪಲ್ ಆಗಿ ನಾನು ಏನು ಗೋಲ್ ಸೆಟ್ ಮಾಡ್ಕೋಬೋದು ಅಂದರೆ ಸೆಟ್ ಬೌಂಡ್ರೀಸ್, ನಾನು ಒಳ್ಳೆ ಬೌಂಡ್ರೀಸ್ ಸೆಟ್ ಮಾಡ್ಕೋತೀನಿ. ಅಂದರೆ ಹೆಲ್ದಿ ಬೌಂಡ್ರೀಸ್ ಅಂದರೆ ಬರೀ ಯಾವಾಗಂದ್ರೂ ಎಸ್ ಅಂತಂದು ಎಲ್ಲನೂ ಮಾಡೋದಲ್ಲ, ನೋ ಅನ್ನೋದನ್ನು ಕಲ್ತ್ಕೋತೀನಿ.
ಸೊ ಈ ಗೋಲ್ನ ನೀವು ಸೆಟ್ ಮಾಡ್ಕೋಬೋದು. ಅದು ಅಕ್ಟೋಬರ್ ತಿಂಗಳಲ್ಲಿ ಮಾಡ್ಬೋದು. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ವೃಶ್ಚಿಕ ರಾಶಿ ಟ್ರಾನ್ಸ್ಫಾರ್ಮೇಷನ್. ನವೆಂಬರ್ ತಿಂಗಳು ಅಮಾವಾಸ್ಯೆ ಟೈಮಲ್ಲಿ ಏನು ಮಾಡ್ಬೋದು ನೀವು ವೃಶ್ಚಿಕ ರಾಶಿಲಿ ಅಂದರೆ, ಇದು ಥೀಮ್ ಏನಂದರೆ ಇಂಟಿಮೆಸಿ, ಟ್ರಾನ್ಸ್ಫಾರ್ಮೇಷನ್, ರಿಸೋರ್ಸಸ್, ಆಮೇಲೆ ಡೀಪ್ ಎಮೋಷ್ನಲ್ ವರ್ಕ್. ಇದು ವೃಶ್ಚಿಕ ರಾಶಿ. ಸೊ ನಿಮ್ಮದು ಫೋಕಸ್ ಎಲ್ಲ ಹಳೆ ಪ್ಯಾಟ್ರನ್ ಇರುತ್ತಲ್ಲ, ಯಾವುದ್ಯಾವುದು ಹಳೇದು ಮಾಡಿದ್ದೇ ತಪ್ಪುಗಳು ಮಾಡೋದು. ಸೊ ಮಾಡಿ ಸೇಮ್ ಮಾಡಿ ಹೊಸ ರಿಸಲ್ಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಎಕ್ಸ್ಕ್ಯೂಸ್ ಮೀ. ಸೊ ಅದಕ್ಕೆ ಹಳೆ ಪ್ಯಾಟರ್ನ್, ಓಲ್ಡ್ ಪ್ಯಾಟರ್ನ್ನ ಲೆಟ್ ಗೋ ಮಾಡೋದು. ಸೊ ಅದನ್ನು ಮಾಡೋದಕ್ಕೆ, ಆಮೇಲೆ ಹೊಸ ಇದನ್ನು ಎಂಬ್ರೇಸ್ ಮಾಡೋದಕ್ಕೆ, ಹೊಸದು ಯಾವ್ದಾದ್ರು ಹ್ಯಾಬಿಟ್ಸ್ ಬಿಲ್ಡ್ ಮಾಡೋದಕ್ಕೆ, ಲಾಂಗ್ ಟರ್ಮ್ ಚೇಂಜ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಅದಕ್ಕೆ, ಆಮೇಲೆ ಏನಾದ್ರು ಇಂಟಿಮೇಟ್ ಬಾಂಡ್ಸ್, ರಿಲೇಷನ್ಶಿಪ್ಸ್, ಪರ್ಸ್ನಲ್ ರಿಲೇಷನ್ಶಿಪ್ ಅದನ್ನು ಬಾಂಡಿಂಗ್ ಮಾಡೋದು, ಅಥವಾ ನನ್ನ ಬಗ್ಗೆನೇ ನಂದು ಒಂದು ಪವರ್ ಇರುತ್ತಲ್ಲ ಅದನ್ನು ಹೇಗೆ ಎಕ್ಸ್ಪ್ಲೋರ್ ಮಾಡೋದು, ಇನ್ನರ್ ವರ್ಕ್ ಮಾಡೋದು, ಲೆಟ್ ಗೋ ಮಾಡೋದು, ಬ್ರೇಕಿಂಗ್ ಓಲ್ಡ್ ಪ್ಯಾಟರ್ನ್ಸ್, ಇವೆಲ್ಲನೂ ಥೀಮು. ಈ ಸುತ್ತಮುತ್ತಲು ನಾವು ಗೋಲ್ ಸೆಟ್ ಮಾಡ್ಕೋಬೋದು. ಸೊ ಎಕ್ಸಾಂಪಲ್ ಗೋಲ್ ಸೆಟ್ ಮಾಡ್ಕೊಳ್ಳೋಕೆ ಏನಂದರೆ, ನಿಮ್ಗೆ ಏನೋ ವರ್ಕ್ ಆಗ್ತಿಲ್ಲ, ಏನೋ ಒಂದು ಮಾಡ್ತಾಯಿದ್ರೆ, ಒಂದು ಆಲ್ರೆಡಿ ಈಗ ನೋಡಿ ಎಷ್ಟು ನವೆಂಬರ್ ತಿಂಗಳಿಗೆ ಬಂದಿರಾ, ಆಲ್ರೆಡಿ ಇಷ್ಟು ತಿಂಗಳು ಈ ಒಂದು ಏನೋ ಸೆಟ್ ಪ್ಯಾಟರ್ನಲ್ಲಿ ಹೋಗ್ತಾ ಇದ್ದೀರಾ, ಬಟ್ ಅದು ನಿಮ್ಗೆ ವರ್ಕ್ ಆಗ್ತಿಲ್ಲ, ಅಥವಾ ಏನೋ ನಿಮ್ಗೆ ವರ್ಕ್ ಆಗ್ತಿಲ್ಲ, ಏನು ನಿಮಗೆ ನಿಮ್ಮ ಪರವಾಗಿ ಯಾವುದು ವರ್ಕ್ ಆಗ್ತಿಲ್ಲ ಅವನ್ನೆಲ್ಲನೂ ಬಿಟ್ಬಿಡಿ. ಸೊ ಅದನ್ನೇ ಬರ್ಕೋಬೋದು. ಲೆಟ್ ಗೋ ಆಫ್ ಎನಿಥಿಂಗ್ ದಟ್ ಈಸ್ ನಾಟ್ ವರ್ಕಿಂಗ್ ಫಾರ್ ಮೀ, ಅದು ಗೋಲ್. ಸೊ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸ್ಪೆಸಿಫಿಕ್, ನಾನು ಜನರಲಾಗಿ ಹೇಳ್ತಿದ್ದೀನಿ. ಸೊ ನೀವು ಸ್ಪೆಸಿಫಿಕ್ಕಾಗಿ ಒಂದು ಗೋಲ್ನ ಸೆಟ್ ಮಾಡ್ಕೋಬೋದು. ಓಲ್ಡ್ ಪ್ಯಾಟರ್ನ್ ಬ್ರೇಕ್ ಮಾಡೋದಿರ್ಬೋದು, ಅಥವಾ ಲೆಟ್ ಗೋ ಮಾಡೋದಿಲ್ಲ, ಇನ್ನರ್ ವರ್ಕ್ ಸ್ಟಾರ್ಟ್ ಮಾಡೋದು, ಇದು ಯಾವುದಾದ್ರು ಥೀಮ್ಸ್ ಹೇಳಿದಿರಲ್ಲ, ಇದ್ರ ಸುತ್ತಮುತ್ತಲೂ ನೀವು ಮಾಡ್ಬೋದು. ಸೊ ಇದು ನವೆಂಬರ್ ವೃಶ್ಚಿಕ ರಾಶಿ ಆಯಿತು. ನೆಕ್ಸ್ಟ್ ಡಿಸೆಂಬರ್ ಅಂದರೆ ಸ್ಯಾಜಿಟೇರಿಯಸ್. ಸೊ ಸ್ಯಾಜಿಟೇರಿಯಸ್ ಅಂದರೆ ಧನುರಾಶಿ. ಸೊ ಧನುರಾಶಿ ಥೀಮ್ ಏನಂದರೆ ಅಡ್ವೆಂಚರ್, ಹೈಯರ್ ಲೆವೆಲ್ ಲರ್ನಿಂಗ್, ಬರೀ ಲರ್ನಿಂಗ್ ಅಲ್ಲ, ತುಂಬ ಹೈಯರ್ ಲೆವೆಲ್ ಇದು ಮಾಡೋದು, ಆಮೇಲೆ ತುಂಬ ಆಪ್ಟಿಮಿಸ್ಟಿಕ್ ಆಗಿರೋದು, ಆಮೇಲೆ ನಿಜ ಏನು ಲೈಫಲ್ಲಿ ಏನು ಟ್ರೂತು, ನಿಮ್ಮ ಟ್ರೂತ್ ಏನು ಅದನ್ನು ಎಕ್ಸ್ಪ್ಲೋರ್ ಮಾಡೋದು, ಎಕ್ಸ್ಪ್ಯಾಂಡ್ ಮಾಡೋದು, ವಿಷನ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಇದೆಲ್ಲ ಡಿಸೆಂಬರಲ್ಲಿ ಬರುತ್ತೆ. ಸೊ ಇದು ಫೈನಲ್ ನ್ಯೂ ಮೂನ್, ಈ ವರ್ಷದ ಲಾಸ್ಟು ಅಮಾವಾಸ್ಯೆ ಇದು. ಸೊ ಇದರಿಂದ ಏನಾಗುತ್ತೆ, ಸೆನ್ಸ್ ಆಫ್ ಕಂಪ್ಲೀಷನ್ ಬರುತ್ತೆ. ಎಲ್ಲನೂ ಆಯಿತು ಡಿಸೆಂಬರ್ ಕೊನೆಯ ದಿನ, ಅಂದರೆ ಇದು ಆಲ್ಮೋಸ್ಟ್ 9th ಏನೋ ಬರುತ್ತೆ, ಡಿಸೆಂಬರ್ 9th. ಸೊ ಇನ್ನೇನು ಮುಗಿತಾ ಬಂತು ವರ್ಷ ಇಲ್ಲ ಅಂತಂದು ಅದನ್ನು ರ್ಯಾಪ್ ಅಪ್ ಮಾಡಿ ನೆಕ್ಸ್ಟ್ ಹೊಸ ವರ್ಷಕ್ಕೆ ನೀವು ವೆಲ್ಕಮ್ ಮಾಡೋದಕ್ಕೆ ಅದೆಲ್ಲ ಸಿದ್ಧತೆ ಮಾಡ್ತಿರ್ತೀವಿ. ಅದರಿಂದ ಏನಾಗುತ್ತೆ, ನಿಮ್ಮ ಮೈಂಡ್ ಎಕ್ಸ್ಪ್ಯಾಂಡ್ ಮಾಡೋದು, ಟ್ರಾವೆಲಿಂಗ್ ಏನಾದರೂ ಟ್ರಾವೆಲಿಂಗ್ ಮಾಡೋದು, ಏನಾದರೂ ಗೋಲ್ಸ್, ತುಂಬ ಅಡ್ವೆಂಚರಸ್ ಗೋಲ್ ಸೆಟ್ ಮಾಡ್ಕೊಳ್ಳೋದ್ರೆ ಮಾಡ್ಕೋಬೋದು. ಮುಂದಿನ ವರ್ಷ ಏನಾದ್ರು ಗೋಲ್ ಸೆಟ್ ಮಾಡ್ಕೊಳ್ಳೋದು, ಮುಂದಿನ ವರ್ಷದ ಏನು ಪ್ಲ್ಯಾನ್ ಮಾಡೋದು, ಇದು ಒಂದು ಹೊಸ ಎನರ್ಜಿ ಬರುತ್ತೆ. ಸೊ ಅದು ಹೇಗೆ ಇದು ಮಾಡೋದು ಅದೆಲ್ಲನೂ ನಿಮಗೆ ಈ ವರ್ಷದಲ್ಲಿ ನೀವು ಮಾಡ್ಕೋಬೋದು. ಅಂದರೆ ವರ್ಷದ ಕೊನೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನೀವು ಇದೆಲ್ಲ ಸೆಟ್ ಮಾಡ್ಬೋದು. ಸೊ ಇದ್ರದ್ದು ಏನಂದರೆ ಫ್ಯೂಚರ್ ಪ್ಲಾನಿಂಗ್ ಮಾಡ್ಬೋದು, ಟ್ರಾವೆಲ್ ಪ್ಲಾನ್ಸ್ ಮಾಡ್ಬೋದು, ದೊಡ್ಡ ಗೋಲ್ ಸೆಟ್ ಮಾಡ್ಕೊಳ್ಳೋದು ಇದೆಲ್ಲ. ಸೊ ಎಕ್ಸಾಂಪಲ್ ನೆಕ್ಸ್ಟ್ 2027 ನಾನು ಏನು ಫ್ಯೂಚರಲ್ಲಿ ಏನು ನೆಕ್ಸ್ಟ್ ಇಯರ್ ನಾನು ಏನೇನು ಗೋಲ್ ಸೆಟ್ ಮಾಡ್ಕೊತೀನಿ, ಏನೇನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸೊ ಅದೆಲ್ಲನೂ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಅದು ಒಳ್ಳೆ ದೊಡ್ಡ ಇದು ಉತ್ಸಾಹ ಬರುತ್ತೆ, ಎಂಥೂಸಿಯಾಸಮ್, ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ, ಇದೆಲ್ಲ ಬರುತ್ತೆ. ಸೊ ಇದು ಕೊನೆಯದು ಡಿಸೆಂಬರ್ ತಿಂಗಳದು. ಸೊ ಹೀಗೆ ಪ್ರತಿ ಅಮಾವಾಸ್ಯೆ, ಓಕೆ. ಸೊ ಸಪೋಸ್ ಈಗ 17ನೇ ತಾರೀಕು ಅಮಾವಾಸ್ಯೆ ಆಯಿತು, ಈಗ 21ನೇ ತಾರೀಕು ಆಗಿದೆ. ಸೊ ಐ ಆಮ್ ಸೋ ಸಾರಿ, ನಾನು ಲೇಟಾಗಿ ಹಾಕ್ತಿದ್ದೀನಿ. ಸೊ 17ನೇ ತಾರೀಕು ಅಮಾವಾಸ್ಯೆ ಅಂತ ಹೇಳಿದ್ರೆ ನೀವು 15, 16 ಮಾಡ್ಬೋದು, 17ಕ್ಕೂ ಇವೆಲ್ಲ ಕುತ್ಕೊಂಡು ಗೋಲ್ಸ್ ಸ್ಟಾರ್ಟ್ ಮಾಡೋದು, 18, 19 ಈ ಥರ. ಸೊ ಏನು ಆ ದಿನ 2 ದಿನ ಮುಂಚೆ, 2 ದಿನ ಆದಮೇಲೆ, ಒಟ್ಟು 5 ದಿನ ಎನರ್ಜಿ ತುಂಬ ಚೆನ್ನಾಗಿರುತ್ತೆ, ನ್ಯೂ ಮೂನ್ ಅಮಾವಾಸ್ಯೆ ಎನರ್ಜಿ. ಸೊ ಈಗ ನಾನೆಲ್ಲ ಪ್ರತಿ ಅಮಾವಾಸ್ಯೆ ಟೈಮಲ್ಲಿ ಚೇಂಜ್ ಆಗುತ್ತಲ್ಲ. ಸೊ ಅದು ಸೂರ್ಯ ಆ ರಾಶಿಗೆ ಹೋಗ್ತಾನೆ. ಸೊ ನಾನೀಗ ಮೇಷ ರಾಶಿಯಿಂದ ಹಿಡಿದು ಧನು ರಾಶಿ ತನಕ 9 ರಾಶಿದು ಹೇಳಿದ್ದೀನಿ ಥೀಮ್. ಅದೇನು ಥೀಮು, ಏನೇನು ಫೋಕಸ್ ಮಾಡ್ಬೋದು, ಆ ಥೀಮ್ ಇದೆಲ್ಲ ಪ್ರತಿ ತಿಂಗಳದ ಆ ಥೀಮ್ ಫೋಕಸ್ ಮಾಡಿದರೆ, ನೀವು ಅದ್ರ ಸುತ್ತಲೂ ಫೋಕಸ್ ಮಾಡಿದ್ರೆ ನಿಮಗೆ ಸಪೋರ್ಟ್ ಆಗುತ್ತೆ, ಆ ಎನರ್ಜಿ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಅಂದರೆ ನಿಮ್ಮ ಗಾಡಿ ಯಾವ ಕಡೆ ಬರ್ತಿದ್ದ ದಿಕ್ಕಿಗೆ ಆ ಗಾಡಿ ಅದೇ ದಿಕ್ಕಿಗೆ ಹೋದರೆ ನಿಮಗೆ ಹೆಲ್ಪ್ ಆಗುತ್ತಲ್ಲ, ತಳ್ಳುತ್ತೆ ಇನ್ನು ಆ ಥರ. ಸೊ ಇಲ್ಲ ನಾನು ಇದೇನೋ ಒಂದು ಥೀಮ್ ಎ ಇದೆ, ನಾನು ಬಿ ಮತ್ತು ಸಿ ಮಾಡ್ತಿದ್ರೆ ಮಾಡ್ಬೋದು ನಿಮ್ಮ ಇಷ್ಟ. ಬಟ್ ನ್ಯಾಚುರಲಿ ಈ ಚಂದ್ರನ ಎನರ್ಜಿ ಏನಿದೆ ಅದನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಒಳಿತಿಗೆ, ನಮ್ಮ ಬೆನಿಫಿಟಿಗೆ ನಾವು ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತಲ್ವ. ಅದಕ್ಕೆ ನಾನು ಈ 9 ತಿಂಗಳದ್ದು ನಾನು ಶೇರ್ ಮಾಡಿದ್ದೀನಿ. ಸೊ ಈ A4 ಸೈಜ್ ಶೀಟ್ ತೊಗೊಂಡು ಇದಕ್ಕೆ ಕಾಲಮ್ ಹಾಕೊಳ್ಳಿ, ಎಕ್ಸೆಲ್ ಶೀಟ್ ಇರ್ಬೋದು. ಸೊ ಈಗ ಇದನ್ನು ಹಾಕ್ಕೊಂಡು ಒಂದು ಕಾಲಮಲ್ಲಿ ಏರೀಸ್ ಯಾವುದ್ರ ಬಗ್ಗೆ ಫೋಕಸ್ ಮಾಡ್ತೀನಿ, ಗೋಲ್ ಅದು ಅಂತೆಲ್ಲ ಹಾಕ್ಕೊಂಡು ನೀವು ಮಾಡ್ಬೋದು. ಇದರಲ್ಲಿ ಮಾಡಿಬಿಟ್ಟು ಮಾಡ್ಬೋದು. ಸೊ ಅದೇ ಆದರೆ ನಾನು ಹಾಕಿ ಒಂದು ಫೋಟೋ ಹಾಕ್ತೀನಿ. ಸೊ ಎಕ್ಸೆಲ್ ಶೀಟಲ್ಲಿ ಹೇಗೆ ಮಾಡೋದು ಅಂತಂದು ಅದು ಒಂದು ನಾನು ಸುಮ್ಮನೆ ಒಂದು ಫೋಟೋ ಹಾಕ್ತೀನಿ, ಇಮೇಜ್ ನಿಮಗೆ ಐಡಿಯಾ ಬರುತ್ತೆ ಅಲ್ವಾ. ಸೊ ಒಂದು ಬ್ಲ್ಯಾಂಕ್ ಹಾಕ್ತೀನಿ, ನಿಮ್ಮ ಗೋಲ್ನ ನೀವು ಸೆಟ್ ಮಾಡ್ಕೋಬೋದು.
ಸೊ ಇಷ್ಟ ಆಯಿತು. ಮತ್ತು ನಾನು ಮತ್ತೆ ಶುರುಗೆ ಹೇಳಿದರೆ ಮತ್ತೆ ರಿಪೀಟ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋ ಯಾವ್ದು ಮಾಡ್ತೀನಿ ಅಂದರೆ, ನೆಕ್ಸ್ಟ್ ವಿಡಿಯೋ ಅಪ್ಕಮಿಂಗ್ ತುಂಬ ಇಂಟ್ರೆಸ್ಟಿಂಗ್ ಇದೆ. ಯಾಕಂದರೆ ನಿನ್ನೆ 20ನೇ ತಾರೀಕು ಸೂರ್ಯ ವೃಷಭ ಸ್ಟಾರ್ಟ್ ಆಗಿದ್ದಾರೆ. ಈಗ ಏಪ್ರಿಲ್ ವೃಷಭ ರಾಶಿ ಸ್ಟಾರ್ಟ್ ಆಗಿದೆ. ವೃಷಭ ರಾಶಿಗೆ ಬಂದಿದ್ದಾನೆ, ಎಂಟರ್ ಆಗಿದ್ದಾನೆ. ಅದರಿಂದ 4 ರಾಶಿಗಳಿಗೆ ಹೊಸ ಫೇಸ್, ಒಳ್ಳೆ ಲಕ್ಕಿ ಫೇಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಆ 4 ರಾಶಿ ಏನು ಅದ್ರ ಬಗ್ಗೆ ಡೀಟೇಲ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆಯೇ ನಾನು ಫುಲ್ ಮೂನ್ ಇದು ಮಾಡ್ತಾ ಇದ್ದೀನಿ. ಫುಲ್ ಮೂನ್ ಸರ್ಕಲ್ಸ್ ಪೌರ್ಣಮಿ ಅಂತಂದು ನಾನು ಈ ತಿಂಗಳ ಕೊನೆಯಿಂದ ಶುರು ಮಾಡ್ತೀನಿ. ಆ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೀನಿ. ಇಲ್ಲೂ ನಾನು ನಿಮ್ಗೆ ಶೇರ್ ಮಾಡ್ತಿದ್ದೀನಿ ನೋಡಿ ಇಮೇಜ್. ಸೊ ಇಂಟ್ರೆಸ್ಟ್ ಇದ್ದರೆ DM ಮಾಡಿ, ಡೈರೆಕ್ಟ್ ಮೆಸೇಜ್ ಮಾಡಿ. ಏನಾದರೂ ಅದ್ರ ಬಗ್ಗೆ ಕ್ವೆರಿ ಇದ್ರೂ ನಂಗೆ ಡೈರೆಕ್ಟ್ ಮೆಸೇಜ್ ಮಾಡಿ ನೀವು ತಿಳ್ಕೊಬೋದು. ಖಂಡಿತ ನೀವು ಜಾಯ್ನ್ ಆಗಿ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಕೇವಲ 555 ಕೊಟ್ಟರೆ ನೀವು 2 ಸೆಷನಲ್ಲಿ ನೀವು 2 ಹುಣ್ಣಿಮೆ ಟೈಮಲ್ಲಿ ನಿಮ್ದೆಲ್ಲನೂ ವರ್ಕ್ ಮಾಡ್ಬೋದು. ಇನ್ನರ್ ವರ್ಕ್ ಇರ್ಬೋದು, ಗೋಲ್ ಸೆಟ್ಟಿಂಗ್ ಇರ್ಬೋದು. ಸೊ ಎಲ್ಲನೂ ಸುಮಾರು ಏನೇನೋ ಮ್ಯಾನಿಫೆಸ್ಟೇಷನ್ಗೆ. ಸೊ ಈ ಫುಲ್ ಮೂನ್ ಎನರ್ಜಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ. ಅದರಿಂದ ನೀವು ತುಂಬ ಚೆನ್ನಾಗಿ ಹೆಲ್ಪ್ ತೊಗೋಬೋದು ಮ್ಯಾನಿಫೆಸ್ಟೇಷನ್ಗೆ. ಸೊ ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಪೌರ್ಣಮಿ ಅಂದ್ಬಿಟ್ಟು. ಅದನ್ನು ಜಾಯ್ನ್ ಆಗ್ಬೋದು. ಸೊ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇಷ್ಟ ಆಯಿತು ಇದು ವಿಡಿಯೋ ಅಂದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.